ಕಲ್ಲಂಗಡಿ ಜ್ಯೂಸ್. ಕಲ್ಲಂಗಡಿ ಪೀಸ್ ಇರ್ತಾವಲ್ಲ, ಬಜಾರಲ್ಲಿ ಕೊಂಡ್ಕೊಂಬರ್ತೀವಲ್ಲ, ಅವನ್ನ ಹಾಕಿಬಿಟ್ಟು ಅದರೊಳಗೆ ಶುಗರ್ ಬೇಕಂದ್ರೆ ಶುಗರ್ ಹಾಕ್ಕೊಬೋದು. ನಾನು ಸಾಲ್ಟ್ ಹಾಕೀನಿ, ಶುಗರ್ ಹಾಕಲ್ಲ ನಾನು, ಯಾಕಂತ ಅದರಲ್ಲೇ ಸ್ವೀಟ್ನೆಸ್ ಇರುತ್ತಲ್ಲ, ಹಂಗಾಗಿ ನನಗೆ ಶುಗರ್ ಹಾಕಲ್ಲ. ಶುಗರ್ಗನ್ನು ನನಗೆ ಸಾಲ್ಟ್ ಹಾಕ್ಕೊಳೋದು ಇಷ್ಟ. ಸಾಲ್ಟು ಚೂರು ಅಂದರೆ ಚೂರು, ಒಂದು ಪಿಂಚ್ ಜೀರಿಗೆ ಪೌಡ್ರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಕಲ್ಲಂಗಡಿ ಜ್ಯೂಸ್ ಸೋಸಿಬಿಟ್ಟು ಕುಡಿದ್ರೆ ಜೀವಕ್ಕೆ ತಂಪಿರುತ್ತೆ. ಮತ್ತು ಬಾಯಾರಿಕೆ, ನೀರಡಿಕೆ ಆಗ್ತಿರ್ತೈತಲ್ಲ, ಆ ಥರ ಬಾಯಾರಿಕೆನೂ ಆಗೋಲ್ಲ. ಎದಕ್ಕಾಗಲ್ಲ ಅಂದರೆ ಜೀರಿಗೆ ಪೌಡ್ರ್ ಹಾಕಿರ್ತೀವಲ್ಲ, ಜೀರಿಗೆ ಪೌಡ್ರ್ ಹಾಕಿರ್ತೀವಿ, ಸಾಲ್ಟ್ ಹಾಕಿರ್ತೀವಿ, ಹಂಗಾಗಿ ಬಾಯಾರಿಕೆ ಬರೋಲ್ಲ. ಶುಗರ್ ಹಾಕಿದರೆ ಬಾಯಾರಿಕೆ ಬರುತ್ತೆ. ಜಾಸ್ತಿ ನೀರು 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 ಅಂತ ನೀರು ಕುಡಿತೀವಿ, ಹೊಟ್ಟೆ ಹಸು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ಜೀರಿಗೆ ಪೌಡ್ರು ಸಾಲ್ಟ್ ಹಾಕಿದರೆ, ಸಾಲ್ಟು ನೀರಡಿಕೆ ಕೊಡಲ್ಲ. ಜೀರಿಗೆ ಪೌಡ್ರು ಕೂಡ ನೀರಡಿಕೆ ಕೊಡಲ್ಲ, ನೀರಡಿಕೆ ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರನೇ ಸಾಲ್ಟು ಜೀರಿಗೆ ಪೌಡ್ರ್ ಹಾಕಿ ಜ್ಯೂಸ್ ಮಾಡಿದ್ದೀನಿ. ಜ್ಯೂಸ್ ಕುಡೀರಿ. ಸಾಯಂಕಾಲ ಟೈಮ್ ಟೀ ಕುಡಿಬೇಡ್ರಿ, ಅಲ್ಲ ಬೇಕಂದ್ರೆ 6 ಗಂಟೆ ಮುಂದೆ ಸಾಯಂಕಾಲ ಕುಡ್ಕೊಳ್ರಿ ಸ್ವಲ್ಪ. ನಾವಂತೂ ಟೀ ಕುಡಿಯಲ್ಲ ಸಾಯಂಕಾಲ ಟೈಮ್, ಬಿಸಿಲು ಕಾಲ ಬಂತಂದರೆ. ಯಾವುದಾದ್ರೂ ಹಣ್ಣು, ದ್ರಾಕ್ಷಿ ಇದ್ದರೂ ದ್ರಾಕ್ಷಿ, ಪಪ್ಪಾಯ, ಕರ್ಬೂಜ, ಈಗ ಸೀಸನ್ ಅಲ್ಲ, ಕರ್ಬೂಜ, ಕಲ್ಲಂಗಡಿ ಯಾವುದಿದ್ರೂ ಅದು ಇದೇ ಥರನೇ. ನಾನು ಶುಗರ್ ಹಾಕಲ್ಲ. ಕುಡೀರಿ ನೀವು. ಹೆಂಗಿದೆ ಅಂತ ಹೇಳಿ, ಈ ಥರ ಮಾಡ್ಕೊಂಡು ಕುಡಿದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇರ್ಲಾ? ಬಾಯ್.